ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ಒಂದು ಎಗ್ ಕರಿ ತೋರಿಸೋಣ ಅಂತ. ತುಂಬ ಸಿಂಪಲಾಗಿ ಮಾಡ್ಬೋದು. ಇದು ಯಾವುದಂದರೆ ಆಚಿ ಕಂಪ್ನಿದು ಎಗ್ ಕರಿ ಮಸಾಲ ಅಂತ. ಇದನ್ನು ಉಪಯೋಗಿಸ್ಕೊಂಡು ಕರಿ ಮಾಡ್ತಾಯಿದ್ದೀನಿ. ಸೊ ತುಂಬ ಟೇಸ್ಟಾಗಿ ಬಂದಿತ್ತು, ಹಾಗಾಗಿ ತೋರಿಸೋಣ ಅಂತ. ಈಗ ಹೇಗೆ ಮಾಡೋದು ಅಂತ, ಈಗ ಒಂದು ಪ್ಯಾನಲ್ಲಿ ನಾನು ಒಂದು 3 ಸ್ಪೂನ್ಸಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು 2 ಆನಿಯನ್ನು, ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ನಾನು ಹುರ್ಕೊಳ್ತೀನಿ. ಅದರ ರಾ ಸ್ಮೆಲ್ ಇರುತ್ತಲ್ಲ, ಅದು ಹೋಗೋವರೆಗೂ ಒಂಚೂರು ಹುರ್ಕೊಂಡ್ರೆ ಆಯಿತು. ತುಂಬ ಸುಲಭವಾಗಿ ಮಾಡೋಂಥ ರೆಸಿಪಿ ಇದು. ಸೊ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದರಲ್ಲಿರೋ ರಾ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇನ್ನೇನು ಆ್ಯಡ್ ಮಾಡೋದು ಅಂತ ನೋಡೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ನೋಡಿ ಫ್ರೈ ಆಗಿದೆ. ಈಗ ನಾನು ಚಿಕ್ಕದಾಗಿ ಕಟ್ ಮಾಡಿರೋ ಟೊಮೆಟೊ ಹಾಕ್ತಾಯಿದ್ದೀನಿ. ಇದು ಅಷ್ಟೇ, ಅದರಲ್ಲಿರೋ ಗೊಜ್ಜೆಲ್ಲ ಬರಬೇಕು, ಅಷ್ಟು ಒಂಥರ ಸ್ಮ್ಯಾಶ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಸೊ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗನೆ ಬೇಯುತ್ತೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಅದ್ರ ಜೊತೆಲಿ ಹಾಗೆಯೇ ಅರಿಶಿನ ಪುಡಿನೂ ಹಾಕಿದ್ದೀನಿ. ಇದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅಂದರೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಮೀಡಿಯಮ್ ಟು ಸ್ಲೋ ಆ ಥರ ಇಟ್ಕೊಂಡು ಮಾಡಿ. ಈ ಥರ ಈರುಳ್ಳಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಇವೆಲ್ಲನೂ ನಾವು ಸಿಮ್ ಟು ಮೀಡಿಯಮ್ ಫ್ಲೇಮಲ್ಲಿ ಮಾಡೋದ್ರಿಂದ ಅಡುಗೆ ಅನ್ನೋದು ತುಂಬ ರುಚಿಯಾಗುತ್ತೆ. ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಮೇಲೆಲ್ಲ ಬೆಂದೋಗುತ್ತೆ, ಒಳಗಡೆ ಎಲ್ಲ ಹಾಗೇ ಹಸಿ ಹಸಿ ಇರುತ್ತೆ, ಟೇಸ್ಟ್ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಸೊ ನೋಡ್ತಾ ಇದ್ದೀರಲ್ವ, ಒಳ್ಳೆಯ ಟೊಮೆಟೊ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಿ ಗೊಜ್ಜು ಥರ ಬಂದಿದೆ. ಸೊ ಈ ಸ್ಟೇಜಲ್ಲಿ ಆಚಿ ಎಗ್ ಕರಿ ಮಸಾಲ ಇದೆಲ್ಲ, ಅದನ್ನು ಒಂದು 2 ಸ್ಪೂನಷ್ಟು ಅಷ್ಟೇ ಅದನ್ನು ತಗೊಂಡು ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಇದಕ್ಕೆ ಹಾಕಿದ ತಕ್ಷಣ ಸೀದೋಗೋದಿಲ್ಲ ಮತ್ತು ಗಂಟು ಆಗಲ್ಲ. ಅದಕ್ಕೋಸ್ಕರ ನೀವು ಇನ್ನು ಗೊಜ್ಜು ಬೇಕು ಅಂತಂದರೆ, ಅಂದರೆ ಸಾರು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ನೀವು ಟೊಮೆಟೊನ ರುಬ್ಬಿ ಸಹ ಹಾಕ್ಕೋಬೋದು. ಆವಾಗ ಸ್ವಲ್ಪ ನಿಮಗೆ ಸಾರು ಜಾಸ್ತಿ ಸಿಗುತ್ತೆ. ಈಗ ನನಗೆ ಇದು ಚಪಾತಿ ಮತ್ತು ಪರೋಟ ಇಂಥದಕ್ಕೆಲ್ಲ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಇದಕ್ಕೆ ಏನಪ್ಪ ರೈಸಿಗಿರ್ಬೋದು ಇಲ್ಲ ಮುದ್ದೆಗೆಲ್ಲ ಬೇಕು ಅಂತಂದರೆ ಸ್ವಲ್ಪ ನೀವು ನೀರಾಗಿ ಮಾಡ್ಕೋಬೋದು. ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದರಲ್ಲೇ ಖಾರ ಎಲ್ಲ ಇರೋದ್ರಿಂದ ಜಾಸ್ತಿ ಏನು ಬೇಕಾಗಲ್ಲ. ಸ್ವಲ್ಪ ಟೇಸ್ಟ್ ನೋಡಿಕೊಂಡು ನೀವು ಬೇಕಂದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು ಈ ಸ್ಟೇಜಲ್ಲಿ. ಸೊ ನನಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಗ್ರೇವಿ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ, ಅಷ್ಟು ಟೇಸ್ಟಾಗಿ ಆಗಿತ್ತು ಫ್ರೆಂಡ್ಸ್ ಇದು. ಸೊ ಈಗ ಚೆನ್ನಾಗಿ ಸಾರೆಲ್ಲ ಕುದ್ದು ಬಂದಿದೆ. ಈಗ ನಮ್ಮ ಎಗ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಈ ಥರ ಸ್ವಲ್ಪ ಕಟ್ ಮಾಡಿ ಹಾಕೋದ್ರಿಂದ ಅದರೊಳಗಡೆ ಎಲ್ಲನೂ ಉಪ್ಪು ಖಾರ ಅದು ಸಾರೆಲ್ಲ ಏನಿದೆ ಅದೆಲ್ಲ ಹೋಗಿ ಒಳಗಡೆನೂ ಟೇಸ್ಟಾಗಿರುತ್ತೆ. ನೀವು ಈ ಥರ ಎಗ್ನ ಬಾಯ್ಲ್ ಮಾಡಿ ಸಹ ಹಾಕ್ಕೋಬೋದು. ಇಲ್ಲ ಅಂದರೆ ಎಗ್ಗನ್ನು ನೀವು ಸ್ಟೀಮ್ ಮಾಡ್ತಿರಲ್ಲ, ಅಂದರೆ ಫುಲ್ಲು ಬೀಟ್ ಮಾಡಿಬಿಟ್ಟು ಅದನ್ನು ಸ್ಟೀಮ್ ಮಾಡಿ ಸಹ ಕಟ್ ಮಾಡಿ ಹಾಕ್ಕೋಬೋದು. ಅದು ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಸೊ ಇಲ್ಲಿ ನಾನು ಮಾಡ್ತಿರೋದು ಒಬ್ಬರಿಗೇ 2 ಟೈಮ್ಸ್ಗಾಗೋಷ್ಟು ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲ ಇವಾಗ 4 ಮೆಂಬರ್ಸ್ ಇದ್ದೀರಂದರೆ ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು. ಸೊ ನಾವು ಎಗ್ನ ಹಾಕಿ ತುಂಬ ಹೊತ್ತೇನು ಬೇಯಿಸೋದು ಬೇಡ, ಒಂದು 2-3 ಮಿನಿಟ್ಸ್ ಸಾಕಷ್ಟೇ. ಇದು ಅಷ್ಟೇ ಸಿಮ್ಮಲ್ಲಿ ಇಟ್ಟು ಮಾಡ್ಕೊಳ್ಳಿ, ಆವಾಗ ಎಗ್ ಒಳಗಡೆ ಎಲ್ಲ ಮಸಾಲೆ ಎಲ್ಲ ಹೋಗಿ ಸೇರಿಕೊಂಡು ಒಳ್ಳೆ ಟೇಸ್ಟಾಗಿ ಆಗುತ್ತೆ ಈ ಗ್ರೇವಿ. ಸೊ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಈಗ ಸರ್ವ್ ಮಾಡೋದಷ್ಟೇ. ನಾನು ಮೊದಲೇ ಹೇಳ್ದಂಗೆ ಇದು ಚಪಾತಿಗಿರ್ಬೋದು, ದೋಸೆಗೆ, ಇಡ್ಲಿಗೆ, ಹಾಗೆ ರೈಸಿಗೂ ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಜೀರಾ ರೈಸ್ ಇರ್ಬೋದು, ಇಲ್ಲ ಈ ಬಗಾರ ರೈಸ್ ಅಂತ ಮಾಡ್ತಾರಲ್ಲ, ಅದಕ್ಕೂ ಅಷ್ಟೇ ತುಂಬಾ ಟೇಸ್ಟಾಗಿರುತ್ತೆ. ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನೋಡಿ.
ಸೊ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಯಾವಾಗೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನನ್ನ ವೀಡಿಯೋನ ವಾಚ್ ಮಾಡ್ಬೋದು. ಇದನ್ನು ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ನೋಡಿ ನನಗೆ ಹೇಳಿ. ಹಾಗೆಯೇ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಇರ್ಬೋದು, ಇಲ್ಲ ನಿಮ್ಮ ರಿಲೇಟಿವ್ಸ್ ಒಟ್ಟಿಗೆ ಎಲ್ಲ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ವೀಡಿಯೋಯಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.